ಸ್ವಾಗತ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ಬೂರು. ಹೆಸರು ಸುಷ್ಮಿತಾ ಎಂ. ವಿಭಾಗ ಪ್ರಥಮ ಬಿ.ಕಾಂ. ವಿಷಯ ಕನ್ನಡ. ಮಾರ್ಗದರ್ಶಕರು ಡಾಕ್ಟರ್ ಗೋವಿಂದರಾಜ್ ಸರ್. ನನಗೆ ಬಂದಿರುವ ವಿಷಯ ಟಿ.ಎಸ್. ವೆಂಕಣ್ಣಯ್ಯನವರ ಪರಿಚಯ. ಇವರು ಟಿ.ಎಸ್. ವೆಂಕಣ್ಣಯ್ಯ. ಕವಿ ಪರಿಚಯ. ತಳುಕಿನ ಸುಬ್ಬಣ್ಣ ವೆಂಕಣ್ಣಯ್ಯನವರು ಕನ್ನಡದ ಮೊದಲ ಪ್ರಾಧ್ಯಾಪಕರು. ಅಲ್ಲಿಯವರೆವಿಗೆ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲು ಮದರಾಸಿಗೆ ಹೋಗಬೇಕಿತ್ತು. ಡಿ. ವಿ. ಜಿಯವರು ಹೆಸರಿಸಿರುವ ಕನ್ನಡದ ಮೂವರು ಮೇರುಗಿರಿಗಳಲ್ಲಿ ತಳುಕಿನ ವೆಂಕಣ್ಣಯ್ಯನವರು ಮೊದಲಿಗರು. ಟಿ. ಎಸ್. ವಿ. ಮತ್ತು ಎ. ಆರ್. ಕೃಷ್ಣಶಾಸ್ತ್ರಿಗಳನ್ನು ಆಧುನಿಕ ಕನ್ನಡ ಸಾಹಿತ್ಯದ ಅಶ್ವಿನಿಕುಮಾರರೆಂದು ಕರೆಯುತ್ತಿದ್ದರು. ಇವರು ಪ್ರಾರಂಭಿಸಿದ ಕನ್ನಡ ಎಂ.ಎ. ತರಗತಿಯ ಪ್ರಥಮ ಬ್ಯಾಚಿನಲ್ಲಿದ್ದವರುಗಳಲ್ಲಿ ಒಬ್ಬರು ಕುವೆಂಪುರವರು. ಪುಟ್ಟಪ್ಪನವರು ತಮ್ಮ ಗುರುಗಳನ್ನು ದೇವರೆಂದೇ ತಿಳಿದಿದ್ದರಂತೆ. ಟಿ. ಎಸ್. ವೆಂಕಣ್ಣಯ್ಯನವರ ಜೀವನ. ಟಿ. ಎಸ್. ವೆಂಕಣ್ಣಯ್ಯನವರು 1885 ಅಕ್ಟೋಬರ್ 1ರಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಬಳಿಯಲ್ಲಿದ್ದ ತುಳುಕು ಗ್ರಾಮದಲ್ಲಿ ಜನಿಸಿದರು. ತಂದೆ ದೊಡ್ಡ ಸುಬ್ಬಣ್ಣನವರು, ತಾಯಿ ಮಹಾಲಕ್ಷ್ಮಮ್ಮನವರು. ತಂದೆ ಶ್ರೀರಾಮಭಕ್ತರು ಮತ್ತು ಚುಟುಕುಗಳನ್ನು ರಚಿಸುವುದರಲ್ಲಿ ಪರಿಣಿತರಾಗಿದ್ದವರು. ತೆಲುಗಿನಲ್ಲಿ ಮತ್ತು ಕನ್ನಡದಲ್ಲಿ ಚುಟುಕುಗಳನ್ನು ಹೊಸೆಯುತ್ತಿದ್ದರಂತೆ. ಕೊಡುಗೈ ದಾನಿ ಸುಬ್ಬಣ್ಣನವರು. ಮನೆಯ ಒಳಗೆ ಏನಿದೆ ಏನಿಲ್ಲ ಎಂಬುದರ ಬಗ್ಗೆ ಚಿಂತೆಯಿಲ್ಲ. ಮನೆ ಮುಂದೆ ಬಂದವರಿಗೆ ಒಂದು ತುತ್ತು ಊಟ ಹಾಕದೆಯೇ ಕಳಿಸುತ್ತಿರಲಿಲ್ಲವಂತೆ. ಇವರು 14 ವರ್ಷದವರಿದ್ದಾಗ ಇವರ ಮದುವೆ 8 ವರ್ಷದ ಹುಡುಗಿ ಲಕ್ಷ್ಮೀದೇವಮ್ಮನೊಡನೆ ಆಯಿತು. ಹಿರಿಮಗನ ಓದಿನ ಬಗ್ಗೆ ಅವರ ತಮ್ಮನವರಾದ ಶ್ರೀನಿವಾಸರಾಯರು ನೋಡಿಕೊಳ್ಳುತ್ತಿದ್ದರು. ರಾಯರನ್ನು ಎಲ್ಲರೂ ಕಾಕಾ ಎಂದೇ ಸಂಬೋಧಿಸುತ್ತಿದ್ದರು. ಮೊದಲ ಮಗ ಟಿ. ಎಸ್. ವಿ. ಯವರು ಜನಿಸಿದ್ದು 1885ರಲ್ಲಿ. ಅವರ ಮೊದಲ ಪತ್ನಿ ಭಾಗೀರಥಮ್ಮನವರು. ಅವರು ದೈವಾಧೀನರಾದ ಬಳಿಕ ರುಕ್ಮಿಣಿಯವರನ್ನು ಮದುವೆಯಾಗಿದ್ದರು. ಟಿ. ಎಸ್. ವಿ. ಯವರು ಬಹಳ ಚಿಕ್ಕ ವಯಸ್ಸಿಗೆ ಅಂದರೆ 55 ತುಂಬುವ ವೇಳೆಗೆ 1939ರಲ್ಲಿ ನಿಧನರಾದರು. ನೋಡಲು ಎತ್ತರದ ಆಳು. ಟಿ. ಎಸ್. ವಿ. ಯವರು ಚಿತ್ರದುರ್ಗದಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ವೆಂಕಣ್ಣಯ್ಯನವರು ಮೈಸೂರಿನಲ್ಲಿ ಓದಿ ಬಿ. ಎ. ಪದವಿ ಸಂಪಾದಿಸಿದರು. ಅನಂತರ ಮುಂಬಯಿಗೆ ತೆರಳಿ ಸ್ವಲ್ಪ ಸಮಯ ಕಾನೂನು ವ್ಯಾಸಂಗ ಮಾಡಿದರು. ಬಿ. ಎ. ಮುಗಿಸಿದ ತರುವಾಯ ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಕನ್ನಡ ವಿಷಯದಲ್ಲಿ ಎಂ. ಎ. ಮಾಡಿ ಮುಂದೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು. ತಮ್ಮ ಶಿಷ್ಯರೆಲ್ಲರನ್ನೂ ತಮ್ಮ ಮಕ್ಕಳಂತೆ ಕಂಡು ಕೈಲಾಗದವರಿಗೆ ಊಟ ವಸತಿಗಳನ್ನು ಕೊಟ್ಟು ಪಾಠ ಹೇಳಿಕೊಟ್ಟರು. ಕನ್ನಡ ಎಂ. ಎ. ನ ಮೊದಲನೆಯ ಬ್ಯಾಚಿನಲ್ಲಿ ಕುವೆಂಪು ಸೇರಿದಂತೆ ಹಲವರಿದ್ದರು. ಎಲ್ಲರನ್ನೂ ತಮ್ಮ ಮನೆಗೆ ಕರೆದೊಯ್ದು ಊಟ ಹಾಕಿ ಪಾಠ ಹೇಳಿಕೊಟ್ಟವರು. ಅವರಂತೆಯೇ ಅಷ್ಟೇ ಎತ್ತರಕ್ಕೇರಿದವರು ಅವರ ತಮ್ಮಂದಿರಲ್ಲೊಬ್ಬರಾದ ದಾಸು ಶಾಮರಾಯರು. ಅವರಲ್ಲೂ ಇದೇ ಗುಣವನ್ನು ಕಂಡು ಅವರ ಶಿಷ್ಯರಾಗಿದ್ದ ಜಿ. ಎಸ್. ಶಿವರುದ್ರಪ್ಪನವರು ಅವರ ಬಗ್ಗೆ ಒಂದು ಕವನವನ್ನೇ ರಚಿಸಿದ್ದರು. ವೆಂಕಣ್ಣಯ್ಯನವರು ಕೆಲಕಾಲ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡಿದರು. ಮೇಲೆ ದೊಡ್ಡಬಳ್ಳಾಪುರದಲ್ಲಿ ಶಿಕ್ಷಕರಾದರು. ಬೆಂಗಳೂರಿನ ಕ್ಯಾಂಟೋನ್ಮೆಂಟ್ ಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದರು.
ಅನಂತರ 3 ವರ್ಷ ಕಾಲ ಧಾರವಾಡದ ಬಾಸೆಲ್ ಮಿಷನ್ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಬಳಿಕ ಬೆಂಗಳೂರಿನ ಸೇಂಟ್ ಜೋಸೆಫ್ ಹೈಸ್ಕೂಲಿನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದರು. 1919ರಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಹಾಗೂ 1927ರಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾದರು. ಇವರ ಮನೆಯಲ್ಲಿ ಪ್ರತಿನಿತ್ಯವೂ ಸಾಹಿತ್ಯಗೋಷ್ಠಿ ನಡೆಯುತ್ತಿತ್ತು. ಅದರಲ್ಲಿ ಪಾಲ್ಗೊಳ್ಳುತ್ತಿದ್ದವರಲ್ಲಿ ಬಿ. ಎಂ. ಶ್ರೀ, ತೀನಂಶ್ರೀ, ಎ. ಆರ್. ಕೃಷ್ಣಮೂರ್ತಿ ಮುಂತಾದವರನ್ನು ಹೆಸರಿಸಬಹುದು. ಡಿ. ವಿ. ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದ ಮುಖಪುಟದಲ್ಲಿ ಟಿ. ಎಸ್. ವಿ. ಆರ್. ಕೃಷ್ಣಮೂರ್ತಿ ಮತ್ತು ಮೋಕ್ಷಗುಂಡಂ ಕೃಷ್ಣಮೂರ್ತಿಗಳನ್ನು ಮೂವರು ಮೇರು ಪರ್ವಗಳೆಂದು ಹೆಸರಿಸಿದ್ದಾರೆ. ಇವರ ಮನೆಯಲ್ಲಿ ನಡೆಯುತ್ತಿದ್ದ ಸಾಹಿತ್ಯಗೋಷ್ಠಿಯಲ್ಲಿ ಟಿ. ಎಸ್. ವಿ. ಯವರು ಎಷ್ಟರ ಮಟ್ಟಿಗೆ ಒಮ್ಮೆ ಅವರ ನವಜಾತ ಕೂಸು ಮರಣ ಹೊಂದಿ ಮನೆಯವರೆಲ್ಲರೂ ಗೋಳು ಎಂದು ಅಳುತ್ತಿದ್ದರೆ ಒಳಗೆ ಹೋಗಿ ಮತ್ತೆ ಬಂದು ಸಾಹಿತ್ಯಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರಂತೆ. ವೆಂಕಣ್ಣಯ್ಯನವರು ತಮ್ಮ ಅಮೋಘ ವ್ಯಕ್ತಿತ್ವಕ್ಕೆ ಹೆಸರಾಗಿದ್ದರು. ನಿರ್ಲಿಪ್ತತೆ, ನಿಸ್ಪೃಹತೆ, ಮಾನವೀಯ ಗುಣಗಳಿಗೆ ಅವರು ಮಾದರಿಯಾಗಿದ್ದರು. ಸಾಹಿತ್ಯಾಸಕ್ತಿ, ಇನ್ನೊಬ್ಬರಲ್ಲಿರುವ ಸಾಹಿತ್ಯಾತ್ಮಕ ಶಕ್ತಿಯನ್ನು ಗುರುತಿಸಿ ಅವರನ್ನು ಬೆಳೆಸುವಲ್ಲಿ ವೆಂಕಣ್ಣಯ್ಯನವರು ಅಗ್ರಗಣ್ಯರು. ಬಿ. ಎಂ. ಶ್ರೀ ಅವರೇ ಹೇಳುವಂತೆ ವೆಂಕಣ್ಣಯ್ಯನವರು ನಿಧನರಾದಾಗ ನಾವು ಆಶ್ರಯ ಪಡೆದಿದ್ದ ಹಡಗು ಮುಳುಗಿತು ಎಂದು ಕಂಬನಿ ಮಿಡಿದಿದ್ದಾರೆ. ಅವರ ಜೀವನ ಶೈಲಿ ಇತರರಿಗೆ ಮಾರ್ಗದರ್ಶನವಾಗಿತ್ತು. ಭಗವದ್ಗೀತೆಯನ್ನು ಓದಿ ಅದರಂತೆ ನಡೆದ ವಿಶಿಷ್ಟ ವ್ಯಕ್ತಿ ವೆಂಕಣ್ಣಯ್ಯನವರು. ಒಮ್ಮೆ ಒಬ್ಬ ಸ್ವಾಮಿಗಳು ಅವರಿಗೆ ಹೇಳಿದ್ದರಂತೆ, ವೆಂಕಣ್ಣಯ್ಯ, ನಿನಗೆ ಪುನರ್ಜನ್ಮವಿಲ್ಲ ಎಂದು. ಭಗವದ್ಗೀತೆಯನ್ನು ಓದಿ ಅದರಂತೆ ವಿಶಿಷ್ಟ ವ್ಯಕ್ತಿ ವೆಂಕಣ್ಣಯ್ಯನವರು. ಒಮ್ಮೆ ಒಬ್ಬರು ಸ್ವಾಮಿಗಳು ಅವರಿಗೆ ಹೇಳಿದ್ದರಂತೆ, ವೆಂಕಣ್ಣಯ್ಯ, ನಿನಗೆ ಪುನರ್ಜನ್ಮವಿಲ್ಲ ಎಂದು. ಅದೆಷ್ಟರ ಮಟ್ಟಿಗೆ ಸತ್ಯವೋ ಬಲ್ಲವರಾರು. ಆದರೆ ಆ ಆತ್ಮದ ನಿರ್ಲಿಪ್ತತೆಯನ್ನು ನೋಡಿದರೆ ಆತ್ಮದ ಬಗ್ಗೆ ನಂಬಿಕೆ ಇರುವವರು ಈ ಮಾತುಗಳನ್ನು ನಂಬುವರೇನೋ. ಹಾಗೆಯೇ ತಮಾಷೆಗಾಗಿ ಒಮ್ಮೆ ಕೈಲಾಸಂ ರವರು ಇವರ ಎತ್ತರವನ್ನು ಚುಡಾಯಿಸಲು, ಸಾರ್, ಅಲ್ಲೇ ಮೇಲೆ ಸ್ವರ್ಗದಲ್ಲಿ ನನ್ನ ಪೂರ್ವಜರು ಕ್ಷೇಮವೇ, ಸ್ವಲ್ಪ ನೋಡಿಬಿಡಿ ಎಂದಿದ್ದರಂತೆ. ಕೃತಿಗಳು: ಮೊದಲನೆಯದು ಜೀವನ ಚರಿತ್ರೆ, ಅದರಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರ ಚರಿತ್ರೆ. ಎರಡನೆಯದು ಲೇಖನ ಸಂಕಲನ, ಅದರಲ್ಲಿ ಕನ್ನಡ ಸಾಹಿತ್ಯ ಮತ್ತು ಇತರ ಲೇಖನಗಳು. ಮೂರನೆಯದಾಗಿ ಶ್ರೀ ರಾಮಕೃಷ್ಣ ಪರಮಹಂಸರ ಲೀಲಾ ಪ್ರಸಂಗ. ನಾಲ್ಕನೆಯದು ಸಂಪಾದಿತ, ಅದರಲ್ಲಿ ಬರೋದು ಬಸವದೇವರಾಜರಗಳೆ, ಕರ್ನಾಟಕ ಕಾದಂಬರಿ ಸಂಗ್ರಹ, ಹರಿಶ್ಚಂದ್ರ ಕಾವ್ಯ ಸಂಗ್ರಹ. ಮತ್ತೊಂದು ಅನುವಾದ, ಶ್ರೀ ರಾಮಕೃಷ್ಣ ಪರಮಹಂಸರ ಲೀಲಾ ಪ್ರಸಂಗ. ಸಂಪಾದಿತ, ಇದರಲ್ಲಿ ಬರುವವು ಬಸವದೇವರಾಜರಗಳೆ, ಕರ್ನಾಟಕ ಕಾದಂಬರಿ ಸಂಗ್ರಹ, ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಕುಮಾರವ್ಯಾಸ ಭೀಷ್ಮ ಪರ್ವ ಸಂಗ್ರಹ, ಸಿದ್ಧರಾಮ ಚಾರಿತ್ರ್ಯ. ಟಿ. ಎಸ್. ವೆಂಕಣ್ಣಯ್ಯನವರ ಕೃತಿಗಳ ಬಗ್ಗೆ ಹೇಳುವುದಾದರೆ, ಪ್ರೊಫೆಸರ್ ವೆಂಕಣ್ಣಯ್ಯ ಅವರು ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಉತ್ತಮ ಜ್ಞಾನವನ್ನು ಹೊಂದಿದ್ದರು ಮತ್ತು ತಮಿಳು, ತೆಲುಗು, ಬಂಗಾಳಿ ಮತ್ತು ಸಂಸ್ಕೃತಗಳಲ್ಲಿ ತಕ್ಕ ಮಟ್ಟಿಗೆ ಜ್ಞಾನವನ್ನು ಹೊಂದಿದ್ದರು. ಅವರು ರಾಮಕೃಷ್ಣ ಪರಮಹಂಸ ಮತ್ತು ಟ್ಯಾಗೋರರನ್ನು ಕನ್ನಡಿಗರಿಗೆ ಪರಿಚಯಿಸಿದರು. ನಾಗವರ್ಮ, ರಾಘವಾಂಕ ಮತ್ತು ಹರಿಹರರನ್ನು
ಜನರ ಬಳಿಗೆ ತಂದರು ಮತ್ತು ಪಂಪ ಬಸವಣ್ಣ ಮತ್ತು ನಾರಾಯಣಪ್ಪರನ್ನು ಜನಪ್ರಿಯಗೊಳಿಸಿದರು. ಪ್ರೊಫೆಸರ್ ವೆಂಕಣ್ಣಯ್ಯನವರ ಕೆಲವು ಗಮನಾರ್ಹ ಕೃತಿಗಳೆಂದರೆ ಬಸವರಾಜದೇವರ ರಗಳೆ, ಶ್ರೀ ರಾಮಕೃಷ್ಣ ಪರಮಹಂಸರ ಚರಿತ್ರೆ, ಎ. ಆರ್. ಕೃಷ್ಣಶಾಸ್ತ್ರಿ, ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಕರ್ನಾಟಕ ಕಾದಂಬರಿ ಸಂಗ್ರಹ, ಗದುಗಿನ ಭಾರತ ಇತ್ಯಾದಿ. ಪ್ರಬುದ್ಧ ಕರ್ನಾಟಕ ಮತ್ತು ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಕನ್ನಡ ಸಾಹಿತ್ಯದ ಇತಿಹಾಸದ ಕುರಿತು ಹಲವಾರು ಲೇಖನಗಳನ್ನು ಬರೆದಿದ್ದಾರೆ. ಪ್ರಾಚೀನ ಸಾಹಿತ್ಯ ಟೀಕಿಸುವ ಟಾಗೋರ್ ಅವರ ಪ್ರಬಂಧಗಳ ಅನುವಾದವನ್ನು ಅವರು ಮೂಲದಿಂದ ಪ್ರಕಟಿಸಿದರು. ಒಬ್ಬ ವಿದ್ಯಾರ್ಥಿ ಶಿಕ್ಷಕ. ಪ್ರೊಫೆಸರ್ ವೆಂಕಣ್ಣಯ್ಯ ಅವರು ವಿದ್ಯಾರ್ಥಿಗಳಿಗೆ ತಂದೆಯಂತಿದ್ದರು. ಅವರ ಶೈಕ್ಷಣಿಕ ಮತ್ತು ಚಾರಿತ್ರ್ಯದ ಸರ್ವತೋಮುಖ ಬೆಳವಣಿಗೆಗೆ ಕಾಳಜಿ ವಹಿಸಿದರು. ಪ್ರೊಫೆಸರ್ ವೆಂಕಣ್ಣಯ್ಯ ಅವರು ತಮ್ಮ ಹೆಸರು ಮತ್ತು ಖ್ಯಾತಿಯನ್ನು ಗಳಿಸುವುದಕ್ಕಿಂತ ಹೆಚ್ಚಾಗಿ ಕನ್ನಡದ ಯುವ ಪೀಳಿಗೆಗೆ ನಾಂದಿ ಹಾಡಲು ಶ್ರಮಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಬರೆಯಲು ಪ್ರೋತ್ಸಾಹಿಸುತ್ತಿದ್ದರು. ವಿಷಯಗಳನ್ನು ಸೂಚಿಸುತ್ತಿದ್ದರು. ಅವರ ಹಸ್ತಪ್ರತಿಗಳನ್ನು ಸರಿಪಡಿಸಿದರು. ಅವರ ಬರಹಗಳನ್ನು ಮೆಚ್ಚಿದರು ಮತ್ತು ಅದನ್ನು ಕರ್ನಾಟಕ ಸಂಘದಿಂದ ಮುದ್ರಿಸಲ್ಪಟ್ಟ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸಿದರು. ಟಿ. ಎಸ್. ವೆಂಕಣ್ಣಯ್ಯನವರ ಸಾಹಿತ್ಯ ಸಂಪುಟ. ಬಿಡಿಬಿಡಿಯಾಗಿ ಚೆದುರಿ ಹೋಗಿದ್ದ ವೆಂಕಣ್ಣಯ್ಯನವರ ಬರಹಗಳನ್ನು ಒಂದು ಕಡೆ ಒಟ್ಟಾಗಿ ಸಿಗುವಂತೆ ಮಾಡಿದ ಸಂಪಾದಕರಾದ ಎಚ್. ಎಸ್. ವೆಂಕಟೇಶಮೂರ್ತಿಯವರ ಕಾರ್ಯ ಮಹತ್ತರವಾದದ್ದು. ಪುಸ್ತಕವನ್ನು 4 ಭಾಗಗಳಾಗಿ ಮಾಡಿ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಇತರ ಲೇಖನಗಳು, ಪ್ರಾಚೀನ ಸಾಹಿತ್ಯ, ಕರ್ನಾಟಕ ಕಾದಂಬರಿ ಸಂಗ್ರಹ ಮತ್ತು ಹರಿಹರ ಕವಿಯ ಬಸವರಾಜದೇವರ ರಗಳೆ ಎನ್ನುವುದಾಗಿದೆ. ಇದರಲ್ಲಿ 2 ವಿಭಾಗಗಳು ಲೇಖನಗಳಾಗಿದ್ದು ಮತ್ತೆರಡು ಕಾವ್ಯ ಸಂಪಾದನೆಯಾಗಿದೆ. ಸಂಸ್ಕೃತ ಮತ್ತು ಕನ್ನಡ ಮಹಾಕಾವ್ಯಗಳ ವಿವೇಚನೆಯ ಭಾಗ ಎಲ್ಲ ಓದುಗರಿಗೂ ಇಂದಿನ ಅಗತ್ಯವಾದ್ದೇ ಆಗಿದೆ. ಬೌದ್ಧ ಧರ್ಮದ ಸಾಹಿತ್ಯ, ಕನ್ನಡ ಸಾಹಿತ್ಯದ ಸಂಬಂಧ, ಅದರ ಐತಿಹಾಸಿಕತೆಯ ಬಗೆಗೆ ವೆಂಕಣ್ಣಯ್ಯನವರ ಮಾತುಗಳು ಎಲ್ಲ ಕಾಲಕ್ಕೂ ಚಿಂತನಾರ್ಹ. ಕಾಳಿದಾಸನ ಕಾವ್ಯಗಳು ಮತ್ತು ಪಾಶ್ಚಾತ್ಯ ಕಾವ್ಯಗಳ ತೌಲನಿಕ ವಿವೇಚನೆಯ ಲೇಖನ ಕನ್ನಡದಲ್ಲಿ ದೊರೆತಿರುವುದು ಬಹಳ ಮುಖ್ಯವಾದದ್ದು. ಪಂಪ ಭಾರತದ ಮೇಲಿನ ಮೊದಲ ತಲೆಮಾರು ಪಂಪನ ಕಾವ್ಯಗಳನ್ನು ಅರ್ಥೈಸುವ ರೀತಿಯಲ್ಲಿ ಪ್ರೌಢಿಮೆ ಉತ್ಕೃಷ್ಟವಾದದ್ದು. ಇಂದಿಗೂ ಮುಖ್ಯವಾದಷ್ಟೇ ಅಲ್ಲದೆ ಮೌಲಿಕವಾದ ಕನ್ನಡ ಸಾಹಿತ್ಯಕ್ಕೆ ಸುದೀರ್ಘ ಇತಿಹಾಸವಿರುವುದು. ಸೃಷ್ಟಿಸಿರುವಂತೆ ಅದರ ಪ್ರಾರಂಭ ಎಂದಾಯಿತು ಎಂಬುದರಲ್ಲಿ ಅಷ್ಟೇ ಅಸ್ಪಷ್ಟತೆ ಇದೆ. ಕವಿರಾಜ ಮಾರ್ಗವೇ ಸಿಕ್ಕಿರುವ ಗ್ರಂಥಗಳಲ್ಲಿ ಮೊದಲನೆಯದಾದರೂ ಅದಕ್ಕಿಂತ ಹಿಂದೆ ಚೆನ್ನಾಗಿಯೇ ಬೆಳೆದಿರಬೇಕೆಂಬುದು ಸುವಿದಿತವಾದ ವಿಷಯ. ಅಂದರೆ 9ನೇ ಶತಕದ ಹಿಂದಿನಿಂದ ಸುಮಾರು ಕ್ರಿಸ್ತಶಕದ ಆದಿಯಿಂದಲೇ ಸಾಹಿತ್ಯ ಪ್ರಾರಂಭವಾಗಿರಬೇಕೆಂದು ತೋರುತ್ತದೆ. ಪ್ರಾಚೀನತೆಯ ಈ ಎಲ್ಲ ವಿಚಾರಗಳನ್ನು ಕುರಿತು ವೆಂಕಣ್ಣಯ್ಯನವರು ತಮ್ಮ ಮೊದಲ ಲೇಖನವಾದ ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಾಚೀನತೆ ಎಂಬುದರಲ್ಲಿ ಪ್ರಸ್ತಾಪಿಸಿದ್ದಾರೆ. ಪ್ರಾಚೀನತೆಯ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಅವರು ಕೊಡುವ 2 ಅನಿಸಿಕೆಗಳು ಹೀಗಿವೆ. ನದಿಯು ಹರಿದು ಬರುವ ದಿಕ್ಕನ್ನು ದೃಷ್ಟಿಯಲ್ಲಿಟ್ಟು ನೋಡಿದರೆ ಅದು ಬಹು ದೂರದಿಂದ ದೊಡ್ಡ ಪ್ರವಾಹವಾಗಿ ಹರಿದು ಬರುತ್ತಿರುವಂತೆ
ತೋರುತ್ತದೆ. ಎರಡನೇದು, ಗ್ರಂಥಗಳು ದೊರಕದೇ ಇರುವ, ಆದರೆ ವಿಶೇಷವಾಗಿ ಗ್ರಂಥರಚನೆಯಾಗಿರಬಹುದಾದ ಈ ಕಾಲವನ್ನು ಪ್ರಾಚೀನ ಕಾಲವೆಂದು ಕರೆಯುತ್ತೇವೆ. ಟಿ. ಎಸ್. ವೆಂಕಣ್ಣಯ್ಯನವರು ಮಹಾಕವಿಗಳ ಸಂಘದ ಮಹಾಧ್ಯಕ್ಷರು. ಬಿ. ಎಂ. ಶ್ರೀ ಅವರ ವಿದ್ಯಾರ್ಥಿಯಾಗಿದ್ದ ಟಿ. ಎಸ್. ವೆಂಕಣ್ಣಯ್ಯ ಹಾಗೂ ಎ. ಆರ್. ಕೃಷ್ಣಶಾಸ್ತ್ರಿಗಳನ್ನು ಕನ್ನಡದ ಅಶ್ವಿನಿ ದೇವತೆಗಳು ಎಂದೇ ಕರೆಯಲಾಗುತ್ತಿತ್ತು. ವೆಂಕಣ್ಣಯ್ಯನವರ ಪ್ರಿಯ ಶಿಷ್ಯರಲ್ಲಿ ಕುವೆಂಪು ಮುಖ್ಯರು. ತಮ್ಮ ಕೃತಿ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಕುವೆಂಪು ತಮ್ಮ ಗುರುಗಳಾದ ಟಿ. ಎಸ್. ವೆಂಕಣ್ಣಯ್ಯನವರಿಗೆ ಅರ್ಪಿಸಿದ್ದಾರೆ. ಮೂಲತಃ ರವೀಂದ್ರನಾಥ ಠಾಗೂರರ ಪ್ರಾಚೀನ ಸಾಹಿತ್ಯ ಎಂಬ ಕೃತಿ ಹೆಚ್ಚು ಜನರಿಗೆ ತಲುಪಿ ಪ್ರಭಾವ ಬೀರಿದೆ. ಡಾ. ಎಚ್. ಎಸ್. ವೆಂಕಟೇಶಮೂರ್ತಿ ಅವರು ಸಂಪಾದಕರಾಗಿ ಟಿ. ಎಸ್. ವೆಂಕಣ್ಣಯ್ಯ ಅವರ ಸಮಗ್ರ ಸಾಹಿತ್ಯ ಸಂಪುಟ ಹೊರಬಂದಿದೆ. ತಳುಕಿನ ವೆಂಕಣ್ಣಯ್ಯನವರ ರಸಿಕ, ವಿಮರ್ಶಕ, ಸಂಶೋಧಕ ಮನೋವೃತ್ತಿಯನ್ನು ವೆಂಕಣ್ಣಯ್ಯನವರ ಬರಹಗಳಲ್ಲಿ ಗಮನಿಸಿ ಓದಲು ಪ್ರೇರಕವಾಗುವಂತೆ ಎಚ್. ಎಸ್. ವಿ. ಅವರ ಪ್ರಸ್ತಾವನೆ ಇದೆ. ಕನ್ನಡ ಓದುಗರಿಗೆ ಡಿ. ವಿ. ಜಿ. ಕುವೆಂಪು, ಬಿ. ಜಿ. ಎಲ್. ಸ್ವಾಮಿ, ತ. ಸು. ಶಾಮರಾಯ ಹೀಗೆ ಹಲವರ ಕಣ್ಣುಗಳಿಂದ ಕಂಡ ವೆಂಕಣ್ಣಯ್ಯನವರ ವ್ಯಕ್ತಿಚಿತ್ರಗಳ ಪರಿಚಯವಿದೆ. ಹೊಸ ಓದುಗರಿಗೆ ಅನುಕೂಲವಾಗುವಂತೆ ಎಸ್. ಎಚ್. ವಿ. ಅವರು ವೆಂಕಣ್ಣಯ್ಯ ಸಮಗ್ರ ಸಾಹಿತ್ಯ ಸಂಪುಟಕ್ಕೆ ಸಂಪಾದಕರ ಮಾತುಗಳ ರೂಪದಲ್ಲಿ ಪ್ರಸ್ತಾವನೆ ಬರೆದಿದ್ದಾರೆ. ಈ ಕೃತಿ ಸಂಪಾದನಾ ಮಾತುಗಳ ರೂಪದಲ್ಲಿ ಪ್ರಸ್ತಾವನೆ ಬರೆದಿದ್ದಾರೆ. ಈ ಕೃತಿ ಸಂಪಾದನಾ ಕ್ರಮದ ಬಗ್ಗೆ ಭಿನ್ನ ಚರ್ಚೆಗಳು ಸಾಧ್ಯ. ಆದರೆ ಇಂದಿನ ಅವಶ್ಯಕತೆಯಾದ ತಳುಕಿನ ವೆಂಕಣ್ಣಯ್ಯನವರ ಬರಹಗಳಲ್ಲಿ ಗಮನಿಸಿ ಓದಲು ಪ್ರೇರಕವಾಗುವಂತೆ ಎಚ್. ಎಸ್. ವಿ. ಅವರ ಪ್ರಸ್ತಾವನೆ ಇದೆ. ಈ ಕೃತಿಯನ್ನು ಈಗ ಹೊರತಂದದ್ದಕ್ಕಾಗಿ ಸಂಬಂಧಪಟ್ಟವರು ಅಭಿನಂದನಾರ್ಹರು. ಎಚ್. ಎಸ್. ವಿ. ಸಂಪಾದಿಸಿದ ಸಮಗ್ರ ಕೃತಿ ವೆಂಕಣ್ಣಯ್ಯನವರ ಸಾಹಿತ್ಯ ವ್ಯಕ್ತಿತ್ವದ ನೇರ ವೀಕ್ಷಣೆಗೆ ಅನುಕೂಲ ಮಾಡಿಕೊಡುತ್ತದೆ. ವೆಂಕಣ್ಣಯ್ಯನವರ ಬರಹಗಳನ್ನು ಓದುವಾಗ ವಿಮರ್ಶೆ ಹಾಗೂ ಸಂಶೋಧನೆಗಳು ಪರಸ್ಪರ ಹೇಗೆ ಪೂರಕವಾಗಬಲ್ಲವು ಎಂಬ ದೃಷ್ಟಿ ಸ್ಪಷ್ಟವಾಗುತ್ತದೆ. ವೆಂಕಣ್ಣಯ್ಯನವರು ತಾತ್ವಿಕತೆ ಇಲ್ಲಿ ಪರಿವರ್ತನೆಗೊಳಗಾಗುವ ಭಾಷೆಯ ಹಾಗೂ ಸಾಂಸ್ಕೃತಿಕ ಅಗತ್ಯ ಅನುಕೂಲತೆಗಳನ್ನು ಚರ್ಚಿಸುತ್ತದೆ. ಈ ಪೀಠಿಕೆ 1933ರಲ್ಲಿ ಪ್ರಕಟವಾದುದು ಎಂಬುದನ್ನು ನೆನಪಿಸಿಕೊಂಡಾಗ ಕನ್ನಡದಲ್ಲಿ ಬಿ. ಎಂ. ಶ್ರೀ. ಇಂಗ್ಲಿಷ್ ಗೀತೆಗಳ ಅನುವಾದದ ಬಳಿಕ ಉಂಟಾದ ಹೊಸ ಸಾಹಿತ್ಯದ ಬದಲಾವಣೆಗಳನ್ನು, ಕನ್ನಡದಲ್ಲಿ ಅನುವಾದ, ರೂಪಾಂತರ ಮೊದಲಾದವುಗಳನ್ನು ಚರ್ಚಿಸುತ್ತಾ ಕ್ರಮಿಸಿದ ಹೊಸ ಹೆಜ್ಜೆಗಳಿಗೆ ಪರಿವರ್ತನೆ ವಿಮರ್ಶೆಯ ಒಳನೋಟಗಳು ನೀಡಿದ ಕೊಡುಗೆ ಕೂಡ ಚರ್ಚಿಸಬೇಕಾದ ಮುಖ್ಯವಾದೊಂದು ಅಂಶ ಅನಿಸಿರಬಹುದು. ಟಿ. ಎಸ್. ವಿಯವರ ಚಿಲುಮೆ. ಕನ್ನಡ ಸಾಹಿತಿಗಳ ಪ್ರಪಂಚದಲ್ಲಿ ಆದರ್ಶದ ಬಲೆ ಜೋಡಿ ಎಂದರೆ ಕನ್ನಡ ಪ್ರಾಧ್ಯಾಪಕರಾದ ಟಿ. ಎಸ್. ವೆಂಕಣ್ಣಯ್ಯ ಮತ್ತು ಎ. ಆರ್. ಕೃಷ್ಣಮೂರ್ತಿರವರು. ಒಮ್ಮೆ ಎಸ್. ವಿ. ರಂಗಣ್ಣನವರು ತಾವು ಬರೆದ ರಂಗಯ್ಯನ ವಚನಗಳೆಂಬ ಆಧುನಿಕ ವಚನಗಳ ಹಸ್ತಪ್ರತಿಯನ್ನು ತಮ್ಮ ಗುರುಗಳಾದ ಕೃಷ್ಣಶಾಸ್ತ್ರಿಗಳಿಗೆ ಕೊಟ್ಟರು. ಕುವೆಂಪು ಅವರು ಒಮ್ಮೆ ಹೇಳಿದರು, ನನ್ನ ಬಾಳಿನಲ್ಲಿ ಇತರ ಯಾವ ಪ್ರಾಧ್ಯಾಪಕರೂ ವೆಂಕಣ್ಣಯ್ಯನವರಂತೆ ನನ್ನಲ್ಲಿ ಆತ್ಮೀಯ ಭಾವವನ್ನುಂಟು ಮಾಡಲಿಲ್ಲ. ನನ್ನ ಪ್ರಶಂಸೆಗೆ, ಗೌರವಕ್ಕೆ ಪಾತ್ರರಾಗಿದ್ದ ಪ್ರಾಧ್ಯಾಪಕರಲ್ಲಿಯೂ ನಾನು ವೆಂಕಣ್ಣಯ್ಯನವರಲ್ಲಿ ಅನುಭವಿಸಿದಂತೆ ಆತ್ಮೀಯತೆಯನ್ನು ಅನುಭವಿಸಲು ಸಮರ್ಥನಾಗಲಿಲ್ಲ. ತಮ್ಮ ಪ್ರೀತಿ
ಪಾತ್ರನಾದ ಶಿಷ್ಯನ ಬರಹಗಳನ್ನು ಮೆಚ್ಚಿಕೊಂಡಿದ್ದ ವೆಂಕಣ್ಣಯ್ಯನವರು ಎಂದೂ ಅಂಧಾಭಿಮಾನದಿಂದ ಶಿಷ್ಯನ ಕವಿತೆ ಕಾವ್ಯಗಳನ್ನು ಹೊಗಳುತ್ತಿರಲಿಲ್ಲ. 1924ರಲ್ಲಿ ಕುವೆಂಪು ಅವರ ಗೋವಿನ ಕಥೆಯ ಮಟ್ಟಿನಲ್ಲಿ ಅಮಲನ ಕಥೆಯನ್ನು ಬರೆದಿದ್ದರು. ವೆಂಕಣ್ಣಯ್ಯನವರು ಅದನ್ನು ಆಮೂಲಾಗ್ರವಾಗಿ ಓದಿದಾಗ ವಸುದೇವ ಭೂಪಾಲಂ ಅವರ ಅಮಲನ ಕಥೆ ಓದಿದಿರಾ ಸಾರ್ ಎಂದು ಕೇಳಿದಾಗ ಹೇಳಿದರು. ಕುವೆಂಪು ಅವರ ಕೃತಿಗಳ ಟೊಳ್ಳುಗಟ್ಟಿಗಳನ್ನು ಚೆನ್ನಾಗಿ ಗುರುತಿಸುತ್ತಿದ್ದರು. ನಿರ್ಭಯವಾಗಿ, ನಿರ್ದಾಕ್ಷಿಣ್ಯವಾಗಿ, ಆದರೆ ನಯವಾಗಿ ಹೇಳುತ್ತಿದ್ದರು. ಈ ಮಧುರ ವಿಧಾನದ ಸತ್ಯಸಂಧತೆ ಕುವೆಂಪು ಅವರಿಗೆ ಪ್ರಿಯವಾಗಿತ್ತು. ಕನ್ನಡ ವಿಮರ್ಶಕರಿಗೆ ವೆಂಕಣ್ಣಯ್ಯನವರ ರೀತಿ ಮಾದರಿ ಆಗುತ್ತದೆ. ಮಹಾಕವಿ ಗುರು ಟಿ. ಎಸ್. ವಿಯವರ ಚಿಲುಮೆ. ಕನ್ನಡ ಸಾಹಿತಿಗಳ ಪ್ರಪಂಚದಲ್ಲಿ ಟಿ. ಎಸ್. ವಿಯವರ ಸಂಸ್ಕೃತಿ ಸಲ್ಲಾಪ. ಹಲವು ದೀಪಗಳನ್ನು ಹಚ್ಚಿ ಅವುಗಳ ಪ್ರತಿಭೆಯಲ್ಲಿ ತಾನು ಹಿಂದೆ ನಿಂತ ದೀಪ ತಳುಕಿನ ವೆಂಕಣ್ಣಯ್ಯನವರು. ನಂಟರೊಬ್ಬರ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ವಾಸಿಸಿದ ವೆಂಕಣ್ಣಯ್ಯ ಕಷ್ಟ ತಿರಸ್ಕಾರಗಳ ನಡುವೆಯೂ ವ್ಯಾಸಂಗ ಮಾಡಿದರು. ಹೈಸ್ಕೂಲಿನಿಂದ ಅಧ್ಯಾಪಕರಾದ ವೆಂಕಣ್ಣಯ್ಯ ಬಹುಬೇಗ ಉತ್ತಮ ಅಧ್ಯಾಪಕರೆಂದು ಗೌರವಿಸಬೇಕಾದ ಮನುಷ್ಯ ಎಂದು ಹೆಸರಾದರು. ವೆಂಕಣ್ಣಯ್ಯನವರು ಕನ್ನಡವು ಆಧುನಿಕ ಜಗತ್ತಿನಲ್ಲಿ ಗರಿಗೆದರಬೇಕಾದ ದಿನಗಳಲ್ಲಿ ಕನ್ನಡ ಕೆಲಸದ ಕೇಂದ್ರವಾಗಿದ್ದರು. 1918ರಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಕರ್ನಾಟಕ ಸಂಘವನ್ನು ಎ. ಆರ್. ಕೃಷ್ಣಶಾಸ್ತ್ರಿಗಳು ಪ್ರಾರಂಭಿಸಿದಾಗ ಅವರಿಗೆ ವೆಂಕಣ್ಣಯ್ಯನವರ ಬೆಂಬಲ ಸಂಪೂರ್ಣವಾಗಿತ್ತು. ಡಿ. ವಿ. ಜಿ. ಅವರ ವಸಂತ ಕುಸುಮಾಂಜಲಿ ಮತ್ತು ನಿವೇದನೆಗಳೂ ಈ ಕಾಲದ ಪ್ರಕಟಣೆಗಳೇ. ಬಿ. ವೆಂಕಟಾಚಾರ್ಯರ ಸಾವಿನ ಸಮಸ್ಯೆ, ಎ. ಎನ್. ಮೂರ್ತಿರಾಯರ ಆಷಾಢಭೂತಿ ಮತ್ತು ಅನಂತನಾರಾಯಣ ಶಾಸ್ತ್ರಿಗಳು ಶ್ರೀಹರ್ಷನ ನಾಟಕವನ್ನು ಅನುವಾದಿಸಿದ ನಾಗಾನಂದ ನಾಟಕ ಎಲ್ಲ ಈ ಕಾಲದಲ್ಲಿ ಪ್ರಕಟವಾದವು. ಹಿರಿಯರು ಕನ್ನಡಕ್ಕಾಗಿ ಶ್ರಮಿಸಿದವರು. ಆದ ಗಳಗನಾಥರಿಗೆ ಸನ್ಮಾನ ಮಾಡಿತು. ಕುಮಾರವ್ಯಾಸ ಜಯಂತಿಯನ್ನು ವ್ಯವಸ್ಥೆ ಮಾಡಿ ಗದುಗಿನ ಭಾರತದ ಭಾಗಗಳ ವಾಚನಗಳನ್ನು ಏರ್ಪಡಿಸಿ ಹೊಸ ಹೆಜ್ಜೆ ಹಾಕಿತು. ವೆಂಕಣ್ಣಯ್ಯನವರು ತಮ್ಮ ವಿದ್ಯಾರ್ಥಿಗಳ ಮೇಲೆ ಬೀರಿದ ಪ್ರಭಾವ ಗಾಢವಾದದ್ದು. ಅವರ ವಿದ್ಯಾರ್ಥಿಗಳೆಲ್ಲ ಅವರನ್ನು ಕುರಿತು ಮಾತನಾಡುವಾಗ ಭಕ್ತಿ ಪ್ರೀತಿಗಳಿಂದಲೇ ಮಾತನಾಡುತ್ತಿದ್ದರು. ಕುವೆಂಪು ತಮ್ಮ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ವೆಂಕಣ್ಣಯ್ಯನವರಿಗೆ ಪ್ರಿಯಗುರು ಎಂದು ಸಂಬೋಧಿಸಿ ಅರ್ಪಿಸಿದುದು ಅವರು ಬೆಳೆಸಿದ ಎಲ್ಲ ವಿದ್ವತ್ತಿನ ಸದಭಿರುಚಿಯ ಸೃಜನ ಪ್ರತಿಭೆಯ ಕೃತಜ್ಞತಾಪೂರ್ವಕವಾದ ನಮಸ್ಕಾರವಾಗಿದೆ. ಶ್ರೀ ರಾಮಕೃಷ್ಣ ಪರಮಹಂಸರ ಚರಿತ್ರೆಯನ್ನು ಎ. ಆರ್. ಕೃಷ್ಣಶಾಸ್ತ್ರಿಗಳೊಂದಿಗೆ ಬರೆದರು. ರವೀಂದ್ರರ ಲೇಖನಗಳು, ಅನುವಾದಗಳು ಪ್ರಬುದ್ಧ ಕರ್ನಾಟಕದಲ್ಲಿ 1923-24 ಸುಮಾರಿನಲ್ಲಿ ಪ್ರಕಟವಾದವು. ವೆಂಕಣ್ಣಯ್ಯನವರ ಲೇಖನಗಳು ಎರಡು ಬಗೆಯವು. ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದವು ಮತ್ತು ಬಿಡಿ ಕೃತಿಗಳಿಗೆ ಸಂಬಂಧಿಸಿದವು. ತಾವೇ ಕಷ್ಟದಲ್ಲಿದ್ದರೂ, ತಾವೇ ಸಾಲ ಮಾಡಿಯಾದರೂ ಬಡ ವಿದ್ಯಾರ್ಥಿಗಳಿಗೆ, ಕಷ್ಟದಲ್ಲಿರುವ ಅಸಂಖ್ಯಾತರಿಗೆ ಅವರು ನೀಡಿದ ಘೋಷಣೆ ಕೊಡುಗೈ ದಾನ ಅಷ್ಟಿಷ್ಟಲ್ಲ. ಸಾಹಿತ್ಯ ಕೃತಿಯನ್ನು ಅದರ ಸಾಮಾಜಿಕ ಮತ್ತು ಚಾರಿತ್ರಿಕ ಸಂದರ್ಭದಲ್ಲಿ ಇಟ್ಟು ನೋಡುವವರು, ಆದರೆ ಕಡೆಗೆ ಅದರ ಸಾಹಿತ್ಯ ಸತ್ಯಕ್ಕೆ ಬೆಲೆ ಕೊಡುವವರು. ಧನ್ಯವಾದಗಳು.